ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೀಮಲ್ ರಾಡ್ರಿಗಸ್ ಮೆಂಡ, AKA ಮಿಸಸ್ ಕರ್ನಾಟಕ. ನಾನು ಮತ್ತು ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ 6 ಮಂತ್ಸಿಗೆ ಕನ್ಸಿಸ್ಟೆಂಟ್ಲಿ ವೆಯ್ಟ್ ಲಾಸ್ ಜರ್ನಿ ಮಾಡಿದ್ವಿ. ಓಕೆ, ನಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು. ಸೊ ನಾವು ಈಗ ಮತ್ತೆ ಎಣಿಸಿದ್ವಿ. ನಾವು ಅಲ್ಲಿಂದ ಯಾವಾಗಲೂ ಸಹ ಜಿಮ್ಮಿಗೆ ನಾವು ತುಂಬ ಕನ್ಸಿಸ್ಟೆಂಟ್ ಇದ್ದೇವೆ, ಆಯಿತಾ. ಹೋಗ್ತಾ ಇರ್ತೇವೆ, ಮತ್ತು ಡಯಟ್ ಸಹ ನಾವು ಫಾಲೋ ಮಾಡ್ತೇವೆ. ಕೆಲವೊಮ್ಮೆ ನಾವು ಚೀಟ್ ಮಾಡ್ತೇವೆ, ಬಟ್ ಅಪರೂಪಕ್ಕೆ. ಬಟ್ ಕೆಲವೊಮ್ಮೆ ಚೀಟ್ ಮಾಡಬೇಕಾದ್ರೆ ಸ್ವಲ್ಪ ಉದ್ದ ಹೋಗ್ತದೆ, ಬಟ್ ಮತ್ತೆ ನಾವು ವಾಪಸ್ ಡಯಟಿಗೆ ಬರ್ತೇವೆ, ಆಯಿತಾ. ಸೊ ನಾವು ಈಗ ಮತ್ತೆ 4 ಮಂತ್ಸಿಗೆ ಮಾಡ್ತಾ ಇದ್ದೇವೆ. ನಾನು ನಂದು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೆ. ಸೊ ಅದಕ್ಕೆ ನಾನು ಹೇಳ್ತೇನೆ ನಿಮಗೆ ಫಿಟ್ನೆಸ್ ಜರ್ನಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ಓಕೆ, ಸೊ ಫಸ್ಟ್ ಥಿಂಗ್, ನೀವು ನಿಮ್ಮ ಪ್ರೋಗ್ರೆಸ್, ನೀವು ಯಾವ ದಿನ ನಿಮ್ಮದು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡ್ತಿರಲ್ಲ ಆ ದಿನ ನಿಮ್ಮದು ಪ್ರೋಗ್ರೆಸ್ ಪಿಕ್ಚರ್ಸ್ ತಗೊಳ್ಳಿ, ಆಯಿತಾ. ಒಂದು ಹೀಗೆ ಮತ್ತು ಹೀಗೆ. ಓಕೆ, ನಿಮ್ಮದು ಸ್ಪೋರ್ಟ್ಸ್ ವೇರ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ಅಲ್ಲಿ ನಿಮಗೆ ಗೊತ್ತಾಗ್ತದೆ ನಿಮ್ಮದು ಚೇಂಜಸ್ ಎಂತ ಇದೆ ಅಂತ, ನಿಮಗೆ ಒಳ್ಳೇದು ಗೊತ್ತಾಗ್ತದೆ. ಕೆಲವರು ಹೇಳ್ತಾರೆ, ಯಾಕೆ ಇವರೆಲ್ಲ ಸ್ಪೋರ್ಟ್ಸ್ ಬ್ರಾದಲ್ಲಿ ಎಲ್ಲ ಫೋಟೋಸ್ ತೆಗಿತಾರೆ ಅಂತ. ನಿಮಗೋಸ್ಕರ ಅದನ್ನು ತೆಗೆದು ನೀವು ಇಡಿ. ಯಾಕಂತ ಹೇಳಿದರೆ ಸ್ಪೋರ್ಟ್ಸ್ ಬ್ರಾ ಹಾಕಿದರೆ ನಿಮಗೆ ನಿಮ್ಮದು ಹೊಟ್ಟೆ ಎಷ್ಟು ಚೇಂಜ್ ಆಗಿದೆ ಅಂತೆಲ್ಲ ನಿಮಗೆ ಕ್ಲಿಯರ್ ಗೊತ್ತಾಗ್ತದೆ, ಆಯಿತಾ. ಫೋಟೋಸಲ್ಲಿ ನೋಡಬೇಕಾದ್ರೆ ಈ ಫೋಟೋಸನ್ನು ಎವ್ರಿ ವೀಕ್ ನೀವು ತೆಗಿಬೇಕು. ಓಕೆ, ಫೋಟೋಸ್ ಮಾತ್ರ ಅಲ್ಲ, ಮೆಜರ್ಮೆಂಟ್ಸ್ ತೆಗಿಬೇಕು. ಮೆಜರ್ಮೆಂಟ್ಸ್ ಹೇಗೆ ತೆಗೆಯೋದಂತ ನಾನು ಹೇಳ್ತೇನೆ. ಓಕೆ, ಮೆಜರ್ಮೆಂಟ್ಸ್ ಅಂತ ಎಂತ ಎಲ್ಲ ತೆಗಿಯೋದಂತ ಹೇಳಿದರೆ, ಚೆಸ್ಟ್ ಇಲ್ಲಿ ಹೀಗೆ, ಆಯಿತಾ. ಹೀಗೆ ವೇಸ್ಟ್ ಅಂತ ಹೇಳಿದರೆ ಇಲ್ಲಿ, ಆಯಿತಾ. ನಿಮ್ಮದು ಥಿನ್ನೆಸ್ಟ್ ಪಾರ್ಟ್ ಇರ್ತದಲ್ಲ ಇಲ್ಲಿ, ಸಪೂರದು ಪಾರ್ಟ್ ಇಲ್ಲಿ, ಆಯಿತಾ. ಅದು ಇಲ್ಲಿ ತಗೊಳ್ಬೇಕು ವೇಸ್ಟ್ ಅಂತ ಹೇಳಿದರೆ, ಆಯಿತಾ. ಮತ್ತು ಹಿಪ್ಸ್ ಅಂತ ಹೇಳಿದರೆ ಇಲ್ಲಿ, ಮತ್ತು ಕ್ವಾಡ್ಸ್ ಅಂತ ಹೇಳಿದರೆ ಇಲ್ಲಿ, ಇದು ಪಾರ್ಟ್ ಉಂಟಲ್ಲ ಇದು. ಓಕೆ, ಮತ್ತು ನೆಕ್ ಹೀಗೆ ಹೇಗೆ ತೆಗೆಯೋದು ಅಂತ ಗೊತ್ತುಂಟಲ್ಲ ನಿಮಗೆ. ಮತ್ತು ಅಪ್ಪರ್ ಆರ್ಮ್ ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಮೇಲೆ ಹೀಗೆ, ಆಯಿತಾ. ಇಲ್ಲಿ ತಗೊಳ್ಳಿ. ಸೊ ಹೀಗೆ ನೀವು ಮೆಜರ್ಮೆಂಟ್ ತೆಗೆದು ಎವ್ರಿ ವೀಕ್ ಇದನ್ನು ನೀವು ಮಾಡಬೇಕು. ನಿಮ್ಮದು ಫೋಟೋಸ್ ತೆಗಿಬೇಕು, ನಿಮ್ಮದು ಮೆಜರ್ಮೆಂಟ್ಸ್ ತೆಗಿಬೇಕು. ಒಂದು ವೇಳೆ ನೀವು ಸಂಡೇ ಸ್ಟಾರ್ಟ್ ಮಾಡಿದ್ದಂತ ಆದರೆ ನೆಕ್ಸ್ಟ್ ಸಂಡೇ ಮತ್ತೆ ನೀವು ಅದನ್ನು ಸ್ಟಾರ್ಟ್ ಮಾಡಬೇಕು. ಓಕೆ, ನಾರ್ಮಲಿ ನಾವು ಫಿಟ್ನೆಸ್ ಜರ್ನಿಯಲ್ಲಿ ಇರಬೇಕಾದ್ರೆ ಎಂತ ಮಾಡ್ತೇವೆ ಅಂತ ಹೇಳಿದರೆ, ಒಂದು ವೀಕಲ್ಲಿ 5 ಡೇಸ್ ವರ್ಕೌಟ್ ಮಾಡ್ತೇವೆ, ಆಯಿತಾ. 5 ಡೇಸ್ ಅಂತ ಹೇಳಿದರೆ ನಾವು ಕಂಟಿನ್ಯೂಸ್ ವರ್ಕೌಟ್ ಮಾಡೋದಿಲ್ಲ. ನಾವು 2 ದಿನ ವರ್ಕೌಟ್ ಮಾಡಿ 1 ದಿನ ಬ್ರೇಕ್ ತೆಗಿತೇವೆ, 3 ದಿನ ವರ್ಕೌಟ್ ಮಾಡಿ ಇನ್ನೊಂದು ದಿನ ಬ್ರೇಕ್ ತೆಗಿತೇವೆ. ಹಾಗೆ ನಾವು ಒಂದು ವೀಕನ್ನು ಹಾಗೆ ಅಡ್ಜಸ್ಟ್ ಮಾಡ್ತೇವೆ, ಆಯಿತಾ. ಮತ್ತು ಆಲ್ಮೋಸ್ಟ್ ಎವ್ರಿ ಡೇ ನಾವು 10,000 ಸ್ಟೆಪ್ಸ್ ನಡೀತಾ ಇದ್ವಿ. ಮತ್ತು 10,000 ಸ್ಟೆಪ್ಸ್ ನಡೆಯುವುದಂತ ಹೇಳಿದರೆ, ಬೆಳಿಗ್ಗೆಯಿಂದ ಎದ್ದು ಸಂಜೆ ತನಕ ನಾವು ಎಷ್ಟು ರಾತ್ರಿ ಮಲಗೋ ತನಕ ಎಷ್ಟು ನಡೀತೇವಲ್ಲ ಅದು ಹೋಲ್ ಕೌಂಟ್ ಆಗ್ತದೆ, ಆಯಿತಾ. ನೀವು ಖಾಲಿ ವಾಕಿಗೆ ಹೋಗಿ 10,000 ಸ್ಟೆಪ್ಸ್ ಮಾಡಬೇಕಂತ ಇಲ್ಲ. ನಾವು ಡಯಟ್ ಫಾಲೋ ಮಾಡ್ತಾ ಇದ್ವಿ. ನಾವು ಡಯಟಲ್ಲಿ ನಾರ್ಮಲಿ ನನಗೆ ನಿಮಗೆ ಡಯಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ನಂದು ಹೈಟ್, ನಂದು ಆಕ್ಟಿವಿಟಿ ಲೆವೆಲ್ಸ್, ನಂದು ಏಜ್ ಅದೆಲ್ಲ ಬೇರೆ ಇರ್ತದೆ. ಸೊ ನನಗೆ ಸೇಮ್ ಡಯಟ್ ಎಲ್ಲರಿಗೆ ಸಹ ಕೊಡಲಿಕ್ಕೆ ಆಗೋದಿಲ್ಲ. ಮತ್ತು ನಂದು ಡಯಟ್ ಮೇ ಬಿ ನಿಮಗೆ ಸರಿ ಆಗಲಿಕ್ಕಿಲ್ಲ. ಸೊ ನಾನು ನಾರ್ಮಲಿ ಎಂತ ತಿಂತೇನೆ ಅಂತ ಅದನ್ನು ನಾನು ಹಾಕ್ತೇನೆ. ಬಟ್ ನನಗೆ ಈಗ ಸಹ ಹೇಳ್ಬೋದು, ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ 2 ಎಗ್ಸ್ ಮತ್ತು 2 ಬ್ರೆಡ್ ತಿಂತೇನೆ. ಮತ್ತು ಮಧ್ಯಾಹ್ನ 11 ಗಂಟೆಗೆ 1 ಬೋಲ್ ಸ್ಯಾಲಡ್ ತಿಂತೇನೆ. ಮಧ್ಯಾಹ್ನ ಊಟಕ್ಕೆ ರೈಸ್, ಚಿಕನ್ ಮತ್ತು ವೆಜಿಟೇಬಲ್ಸ್ ತಿಂತೇನೆ, ಆಯಿತಾ. ಮತ್ತು ಅದರ ನಂತರ ಸ್ವಲ್ಪ ಮೊಸರು ಸಹ ತಗೊಳ್ತೇನೆ. ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಚಹಾ ಸಹ ಕುಡಿತೇನೆ, ಆಯಿತಾ. ಮತ್ತು ಅದರ ನಂತರ 3 ಗಂಟೆಗೆ ನಾನೊಂದು ಗ್ಲಾಸ್ ಕ್ಯಾರೆಟ್ ಜ್ಯೂಸ್ ಕುಡಿತೇನೆ. ಅದಾದಮೇಲೆ ಸಂಜೆ ಜಿಮ್ಮಿಗೆ ಹೋಗುವ ಮುಂಚೆ 2 ರೈಸ್ ಕೇಕ್ಸ್ ತಿಂತೇನೆ, ಆಯಿತಾ. ಅದಕ್ಕೆ ಎಂತಾದರೂ ಪ್ರೋಟೀನ್ ಸ್ಪ್ರೆಡ್ ಹಾಕಿ ತಿಂತೇನೆ. ಆಮೇಲೆ ಜಿಮ್ಮಿಂದ ಬಂದಮೇಲೆ ನಾನು ಪ್ರೋಟೀನ್ ಶೇಕ್ ಕುಡಿತೇನೆ. ಪ್ರೋಟೀನ್ ಶೇಕ್ ಆದಮೇಲೆ ಸ್ವಲ್ಪ ಹೊತ್ತಲ್ಲಿ ಊಟ ಮಾಡ್ತೇನೆ, ಆಯಿತಾ. ಸೇಮ್ ಮಧ್ಯಾಹ್ನ ಅಂತ ಊಟಕ್ಕೆ ತಿಂತೇವಲ್ಲ ಅದೇ ಸೇಮ್ ನಾವು ರಾತ್ರಿ ಸಹ ಊಟಕ್ಕೆ ತಿಂತೇವೆ. ಎರಡೆರಡು ನಮ್ಮನೆದೆಲ್ಲ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ರಾತ್ರಿ ಮಲಗುವ ಮುಂಚೆ ನಾನು ಎವ್ರಿ ಡೇ ಜೀರಿಗೆದು ನೀರು ಕುಡಿತೇನೆ, ಆಯಿತಾ. ಮತ್ತು ನಾನು ಇಷ್ಟೇ. ಓಕೆ, ಮತ್ತು ಫ್ರೂಟ್ಸ್ ತಿಂತೇವೆ, ಆಯಿತಾ. ಫ್ರೂಟ್ಸ್ ಇದು ನಂದು ಡಯಟ್. ಓಕೆ, ಮತ್ತು ಸೊ ಇದನ್ನು ನಾನು 16th ಜೂನಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಆಯಿತಾ. ಅಕ್ಟೋಬರ್ 16th ತನಕ. ಓಕೆ, ಈ ಸಲ ನಮ್ಮದು ಗೋಲ್ ನೋಡಿ, ಒಂದೊಂದು ಸರ್ತಿ ಎಂತ ಆಗ್ತದೆ ಅಂತ ಹೇಳಿದರೆ, ನೀವು ಒಂದು 2 ವೀಕ್ ಮಾಡ್ತೀರಿ, ಆಯಿತಾ. ಮತ್ತು ನೀವು ಅನಿಸ್ತೀರಿ, ಅಯ್ಯೋ ಎಂತ ಸಹ ಚೇಂಜ್ ಇಲ್ಲ ಅಂತ ಹೇಳಿ ಬಿಡ್ತೀರಿ, ಆಯಿತಾ. ನೀವು ನಿಮ್ಮದು ಚೇಂಜ್ ಬಗ್ಗೆ ಎಣಿಸಲೇಬೇಡಿ, ಆಯಿತಾ. ಜಸ್ಟ್ 4 ಮಂತ್ಸಿಗೆ ಕನ್ಸಿಸ್ಟೆಂಟ್ಲಿ ವರ್ಕೌಟ್ ಮಾಡಿ, ಡಯಟ್ ಫಾಲೋ ಮಾಡಿ, ಮತ್ತು ನೋಡಿ ಚೇಂಜಸ್ ಆಗ್ತದೆ, ಗ್ಯಾರಂಟಿ ಆಗ್ತದೆ. ಓಕೆ, ಮತ್ತು ಇದು ನನಗೆ ಹೇಳಲಿಕ್ಕಿರೋದು. ಮತ್ತು ಬೇರೆ ಎಂತ, ಸೊ ನಾನು ಎವ್ರಿ ವೀಕ್ ಅಟ್ಲೀಸ್ಟ್ 2 ವಿಡಿಯೋಸ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ, ಆಯಿತಾ. ಅದರಿಂದ ನಿಮಗೆ ಸ್ವಲ್ಪ ಮೋಟಿವೇಟ್ ಆಗಲಿ ಅಂತ. ಮತ್ತು ನನಗೆ ಸಹ ಇದು ಬೇರೆಯವರೊಟ್ಟಿಗೆ ಮಾಡಬೇಕಾದ್ರೆ ಜಾಸ್ತಿ ಸ್ವಲ್ಪ ಜೋಶ್ ಸಿಗ್ತದೆ. ಅದಕ್ಕೆ ನಾವು ಇಬ್ಬರು ಸಹ ಮಾಡಬೇಕಾದ್ರೆ ನೀವು ಸಹ ನಮ್ಮೊಟ್ಟಿಗೆ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡುವ. ಓಕೆ, ನೀವು ಒಂದು ವೇಳೆ ನಮ್ಮೊಟ್ಟಿಗೆ ಮಾಡ್ತೀರಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ, ಬಾಯ್.